ನಾನು ಈಗ ತಾನೇ ಹೇಳ್ತಾ ಇದ್ದೆ ಫಾಲ್ಸ್ಗಳ ಹತ್ರ ಹೋದಾಗ ಹುಚ್ಚಾಟ ಬೇಡ ಅಂತ ಹೇಳಿ. ನೋಡಿ, ಚಾರ್ಮಾಡಿ ಘಾಟ್ ಬಂಡೆಗಳ ಮೇಲೆ ಪ್ರವಾಸಿಗರು ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಜಲಪಾತಗಳ ಮಧ್ಯೆ ಹೋಗಿ ಹುಚ್ಚಾಟ ಮತ್ತು ಪ್ರವಾಸಿಗರ ಮಸ್ತಿ. ಪ್ರಕೃತಿಯನ್ನ ನೋಡಿ ಎಂಜಾಯ್ ಮಾಡಿ, ಆದ್ರೆ ಪ್ರಕೃತಿಯ ಜೊತೆಗೆ ಹುಚ್ಚಾಟ ಬೇಡ. ಕೊಂಚ ಯಾಮಾರಿದ್ರೂ ಕೂಡ ಅಪಾಯ ಆಗುತ್ತೆ, ಜೀವ ಭಯನೇ ಇಲ್ಲ. ಎಷ್ಟೋ ಜನ ಪ್ರತಿ ಸಲ ಈ ತರ ಮಳೆ ಆದಂತ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಂಡಿರೋರ ಸಂಖ್ಯೆ ಜಾಸ್ತಿನೇ ಇದೆ. ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಘಟನೆ ನಡೆದಿರೋದು. ಪೊಲೀಸರ ಕಣ್ತಪ್ಪಿಸಿ ಜಾರೋ ಬಂಡೆ ಏರಿದ್ದಾರೆ ಪ್ರವಾಸಿಗರು. ನಿರಂತರ ಮಳೆಗೆ ಚಾರ್ಮಾಡಿ ಘಾಟ್ನ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಅಂಡ್ ನೀರಿನ ರಭಸ ಕೂಡ ಜಾಸ್ತಿ ಇರುತ್ತೆ. ನೋಡಿ ಎಂಥ ಹುಚ್ಚಾಟಗಳು ಆಡ್ತಾರೆ ಅಂತ ಹೇಳಿ. ಒಂದು ಸ್ವಲ್ಪ ಸ್ಕಿಡ್ ಆದ್ರೂ ಜಾರ್ಕೊಂಡು ಹೊಟ್ಟೋಗಿರ್ತಾರೆ. ಪುನಃ ಬಾಡಿ ಎಲ್ಲಿ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಪ್ರತಿ ಸಲ ಫಾಲ್ಸ್ಗಳ ಹತ್ರ ಹೋದಾಗಲೂ ಕೂಡ ಏನೋ ಒಂದು ಹುಚ್ಚಾಟ. ಇಲ್ಲಿ ಸೆಲ್ಫಿ ತಗೋಬೇಕು, ಅಲ್ಲಿ ಜೀವ ಇದ್ರೆ ಎಲ್ಲಾದ್ರೂ ಅಟ್ಲೀಸ್ಟ್ ನೋಡ್ಬೋದು. ಜೀವ ಹೋದ್ರೆ ಸೆಲ್ಫಿ ಇರಲಿ, ಆ ಜಾಗನ ಹೋಗಿ ನೋಡೋಕ್ಕೂ ಆಗಲ್ಲ. ಪೊಲೀಸರ ಕಣ್ ತಪ್ಪಿಸಿ ಇಂಥ ಕೆಲಸಗಳನ್ನು ಅನೇಕ ಜನ ಪ್ರವಾಸಿಗರು ಮಾಡ್ತೀರಿ. ಬಿ ಕೇರ್ಫುಲ್. ಜಾಗ್ರತೆ ಕಣಲ್ಲೋ, ಹೋಗ್ಬೇಡ. ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಪ್ರತಿ ಸಲ ಮಳೆ ಬಂದಾಗ್ಲೂ ಕೂಡ ಈ ಮಲೆನಾಡಿನ ಒಂದಷ್ಟು ಜಲಪಾತಗಳಿಗೆ ಜೀವ ಕಳೆ ಬಂದ್ಬಿಡುತ್ತೆ. ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ. ಆದ್ರೆ ಆ ಪ್ರಕೃತಿಯನ್ನ ನೋಡಿ ಅದನ್ನ ಎಂಜಾಯ್ ಮಾಡೋದಕ್ಕಿಂತ ಅಲ್ಲಿ ಹುಚ್ಚಾಟಗಳು, ತರಲೆ, ಕಪಿಚೇಷ್ಟೆಗಳು ಮಾಡೋದೇ ಜಾಸ್ತಿ. ಸೊ ಈಗಲೂ ಕೂಡ ಪೊಲೀಸರ ಕಣ್ತಪ್ಪಿಸಿ ಬಂಡೆಗಳ ಮಧ್ಯೆ ಹೋಗಿರೋದು. ಏನ್ ಹೇಳ್ತೀರಿ ಸಚಿನ್? ಮತ್ತೆ ಇದ್ರ ಬಗ್ಗೆ ಅಲ್ಲಿ ಒಂದಷ್ಟು ಪೊಲೀಸರು ಕೂಡ ಇರ್ಬೇಕಾಗತ್ತೆ ಇದ್ರ ಬಗ್ಗೆ ಗಮನ ಹರಿಸೋದಕ್ಕೆ, ಯಾಕೆಂದ್ರೆ ಸಾಕಷ್ಟು ಜನ ಜೀವ ಕಳ್ಕೊಂಡಿರೋ ಉದಾಹರಣೆ ಕೂಡ ಇದೆ. ಖಂಡಿತ ಸಿಂಧೂರ, ಏನು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಮಳೆಯಿಂದಾಗಿ ಚಾರ್ಮಾಡಿ ಘಾಟ್ನಲ್ಲಿ ಸಾಕಷ್ಟು ಜಲಪಾತಗಳು ಕೂಡ ಸೃಷ್ಟಿಯಾಗಿದ್ದಾವೆ. ಒಂದ್ ಕಡೆ ಪೊಲೀಸರು ಕೆಲವು ಜಲಪಾತಗಳ ಬಳಿ ಪೊಲೀಸರು ಇದ್ರು ಕೂಡ, ಆದ್ರೆ ಬೇರೆಡೆ ಪ್ರವಾಸಿಗರು ತೆರಳಿ ಏನು ಕಾಡಿನ ಮಧ್ಯೆ ಹೋಗಿ ಅದು ಬಂಡೆಗಳ ಮೇಲೆ ನಿಂತ್ಕೊಂಡು ಸೆಲ್ಫಿ ತಕೊಳ್ಳೋದು, ಒಂದ್ ರೀತಿ ಹುಚ್ಚಾಟನ ಮೆರಿತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಸ್ಥಳೀಯರು ಸಾಕಷ್ಟು ಏನು ದೂರನ್ನ ಪೊಲೀಸ್ ಠಾಣೆಗೆ ದಾಖಲು ಮಾಡಿದ್ರು ಕೂಡ, ಪೊಲೀಸರು ಕೂಡ ಎಷ್ಟೇ ಮುಂಜಾಗ್ರತಾ ಕ್ರಮ ಕೈಗೊಂಡ್ರು ಕೂಡ ಕೆಲವು ಪ್ರವಾಸಿಗರು ತಮ್ಮ ಹುಚ್ಚಾಟವನ್ನ ಮುಂದುವರಿಸ್ತಾನೆ ಇರ್ತಕ್ಕಂಥದ್ದು. ಈಗಾಗಲೇ ಏನು ಬಣಕಲ್ ಪೊಲೀಸರು ಪ್ರತಿ ಫಾಲ್ಸ್ಗಳ ಬಳಿ ಕೂಡ ಈಗ ಕೆಲಸನ ಮಾಡ್ತಾರೆ. ಆದ್ರೆ ಅವ್ರ ಕಣ್ತಪ್ಪಿಸಿ ಈಗ ಪ್ರವಾಸಿಗರ ಹುಚ್ಚಾಟ ಮುಂದುವರೆದಿರ್ತಕ್ಕಂಥದ್ದು. ಒಂದು ವೇಳೆ ಸ್ವಲ್ಪ ಯಾಮಾರಿದ್ರು ಕೂಡ ಅವ್ರ ದೇಹನೂ ಕೂಡ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತದೆ. ಅಷ್ಟೇ ಅಲ್ಲದೆ ಜಲಪಾತಗಳು ಕೂಡ ನೀರಿನ ರಭಸವಾಗಿ ಹರಿತಿರೋದ್ರಿಂದ ಅವ್ರಿಗೆ ಪ್ರಾಣಾಪಾಯ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಆದ್ರೂ ಕೂಡ ಅಷ್ಟೆಲ್ಲ ಭಯ ಇದ್ರು ಕೂಡ ಇವರ ಹುಚ್ಚಾಟ ಮುಂದುವರೆದಿರ್ತಕ್ಕಂಥದ್ದು. ಪೊಲೀಸರು ಕೂಡ ಏನೋ ಈಗಾಗಲೇ ವಿಡಿಯೋಗಳನ್ನ ಆಧರಿಸಿ ಯಾರ್ಯಾರು ಹುಚ್ಚಾಟ ಮಾಡ್ತಾ ಇದ್ರು ಅಂತವ್ರ ವಿರುದ್ಧ ಪ್ರಕರಣ ದಾಖಲು ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಆಲ್ ರೈಟ್ ಸಚಿನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.